ಯೋಜನೆಯ ಬಾಕಿ ಹಣವನ್ನ ಬಿಡುಗಡೆ ಮಾಡಿ ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಕೆಎಸ್ಆರ್ಟಿಸಿ ಎಂಡಿ ಪತ್ರವನ್ನ ಬರೆದಿದ್ದಾರೆ. ಶಕ್ತಿ ಯೋಜನೆಯ ಬಾಕಿ ಹಣವನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಕೆಎಸ್ಆರ್ಟಿಸಿ ಎಂಡಿ ಬರೆದಿರುವಂತಹ ಪತ್ರ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕು. ಬರೋಬ್ಬರಿ 5,418 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪತ್ರದಲ್ಲಿ ಕೋರಲಾಗಿದೆ. ಜೂನ್ 11, 2023ರಿಂದ ಜೂನ್ 30, 2026ರವರೆಗೆ ಶಕ್ತಿ ಯೋಜನೆಯ ಬಾಕಿ ಹಣ ಇದೆಯಲ್ಲ ಅದನ್ನ ರಿಲೀಸ್ ಮಾಡಬೇಕು. ಬಾಕಿ ಹಣ ರಿಲೀಸ್ ಆಗದೆ ಸಾಕಷ್ಟು ಸಂಕಷ್ಟವನ್ನ ಸಾರಿಗೆ ಇಲಾಖೆಯ 4 ನಿಗಮಗಳು ಅನುಭವಿಸ್ತಾ ಇವೆ. ಆರ್ಥಿಕವಾಗಿ ದೊಡ್ಡ ಹೊರೆಯಾಗಿದೆ, ಸಮಸ್ಯೆಗಳು ಸೃಷ್ಟಿಯಾಗಿದೆ ಅಂತ ಹೇಳಿ ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಆ ಪತ್ರದ ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅತಿ ಹೆಚ್ಚಿನ ಬಾಕಿಯನ್ನ ಕೆಎಸ್ಆರ್ಟಿಸಿಗೆ ಸರ್ಕಾರ ಕೊಡಬೇಕಾಗಿದೆ. 2,943 ಕೋಟಿ ಬಾಕಿ ಕೊಡಬೇಕು ಕೆಎಸ್ಆರ್ಟಿಸಿಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಬಾಕಿಯನ್ನು ಉಳಿಸಿಕೊಳ್ಳಲಾಗಿದೆ ಅಂತ ಹೇಳಿ ಈಗ ಸಾರಿಗೆ ಇಲಾಖೆ ಎಂಡಿ ಬರೆದಿರುವಂತಹ ಪತ್ರದಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ಅದು ಮಧುಶ್ರೀ, ಈಗಾಗಲೇ ಕೂಡ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳಿಗೂ ಕೂಡ ಶಕ್ತಿ ಯೋಜನೆಯ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕೆಎಸ್ಆರ್ಟಿಸಿಯ ನೂತನ ಎಂಡಿ ಈಗಾಗಲೇ ಕೂಡ ಸಾರಿಗೆ ಇಲಾಖೆ ಸೆಕ್ರೆಟರಿ ಅವರಿಗೆ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿರುವಂತಂದ್ರೆ ಬರೋಬ್ಬರಿ 5,000 ಕೋಟಿಯಷ್ಟು ಈಗಾಗಲೇ ಕೂಡ 4 ನಿಗಮಕ್ಕೆ ಬಾಕಿಯನ್ನು ಬಿಡುಗಡೆ ಮಾಡಬೇಕಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ಕೂಡ ಕೆಎಸ್ಆರ್ಟಿಸಿ ಎಂಡಿ ಶಿವಕುಮಾರ್ ಅವರು ಸಾರಿಗೆ ಇಲಾಖೆ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಆ ಒಂದು ಪತ್ರದಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ, NW, KKRTC ಒಟ್ಟು 4 ನಿಗಮಕ್ಕೂ ಕೂಡ ಎಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು, ಅದರಲ್ಲಿ 2023ರಿಂದ 2026ರವರೆಗೆ 5,000 ಕೋಟಿಯಷ್ಟು ಬಾಕಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಪತ್ರವನ್ನು ಈಗಾಗಲೇ ಬರೆದಿರುವಂಥದ್ದು. ಒಂದು, ಸಾರಿಗೆ ನಿಗಮಗಳು ತೀವ್ರವಾಗಿ ಆರ್ಥಿಕ ಸಂಕಷ್ಟದಲ್ಲಿದ್ದಾವೆ, ಹಾಗಾಗಿ ಸರ್ಕಾರ ಶಕ್ತಿ ಯೋಜನೆ ಹಣವನ್ನು ಏನು ಸಾರಿಗೆ ನಿಗಮಗಳಿಗೆ ಬಿಡುಗಡೆ ಮಾಡಬೇಕಾಗಿತ್ತು ಆ ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂಥ ಒಂದು ಪತ್ರವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. 4 ನಿಗಮಗಳಲ್ಲಿ ಅತಿ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿರುವಂಥದ್ದು ಕೆಎಸ್ಆರ್ಟಿಸಿಗೆ 2,943 ಕೋಟಿಯಷ್ಟು ಕೆಎಸ್ಆರ್ಟಿಸಿ ನಿಗಮಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕಾಗಿರುವಂಥದ್ದು. ಒಂದು. ಎರಡನೇದು, KKRTC ಮತ್ತು NWRTCಗೆ ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡಬೇಕಾಗಿದ್ದರೆ BMTCಗೆ ಬರೋಬ್ಬರಿ 1,000 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಬೇಕಾಗಿರುವಂಥದ್ದು. ಈಗಾಗಲೇ ಸಾರಿಗೆ ನೌಕರರು ಮುಖಂಡರು ಆ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾರಿಗೆ ನಿಗಮಗಳು ಆರ್ಥಿಕವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಂಕಷ್ಟದಲ್ಲಿದೆ, ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಶಕ್ತಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಬೇಕು. ಈಗಾಗಲೇ ನೌಕರರಿಗೆ ಬಿಡುಗಡೆ ಮಾಡಬೇಕಾಗಿರುವಂತಹ ಲೀವ್ ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು ಮತ್ತು ಒಂದು ಗ್ರ್ಯಾಚ್ಯುಟಿ ಹಣವನ್ನು ಕೂಡ ಸಾರಿಗೆ ನಿಗಮಗಳು ಬಿಡುಗಡೆ ಮಾಡದ ರೀತಿಯಲ್ಲಿದೆ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ. ಅಂದರೆ BMTCಯಿಂದ ಈಗಾಗಲೇ ಸಾರಿಗೆ ನೌಕರರ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. BMTCಯಲ್ಲಿ ಕಳೆದ 3 ತಿಂಗಳಿನಿಂದಲೂ ಕೂಡ ಸ್ಪೇರ್ ಸ್ಪಾಟ್ಸ್ ಖರೀದಿ ಮಾಡಲಿಕ್ಕೂ ಕೂಡ ನಿಗಮದಲ್ಲಿ ಹಣ ಇಲ್ಲ. ಕೂಡಲೇ ಏನು BMTC, KSRTC ಸೇರಿದಂತೆ 4 ನಿಗಮಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ, ಆ ಹಣವನ್ನು ಕೂಡಲೇ ಬಿಡುಗಡೆ ಮಾಡಿ ಅಂತ ಈಗಾಗಲೇ ಕೂಡ ಪತ್ರವನ್ನು ಬರೆದಿರುವಂಥದ್ದು. ಸದ್ಯ ಈಗ ಸರ್ಕಾರದಿಂದ ಯಾವುದೇ ಥರವಾದಂತಹ ರಿಪ್ಲೈ ಕೂಡ ಬಂದಿಲ್ಲ. ರಿಪ್ಲೈ ಬಂದ ನಂತರದಲ್ಲಿ ಯಾವ್ಯಾವ ನಿಗಮಕ್ಕೆ ಸರ್ಕಾರ ಎಷ್ಟೆಷ್ಟು ಹಣವನ್ನು ಬಿಡುಗಡೆ ಮಾಡಿದೆ ಅನ್ನುವಂಥದ್ದು ತಿಳಿಯಲಿರುವಂಥದ್ದು. ಒಂದು. ಎರಡನೇದು, ಪ್ರಮುಖವಾಗಿ ಈಗಾಗಲೇ ಕೂಡ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಹೇಳದಂತೆ 1,271 ಕೋಟಿಯಲ್ಲಿ 450 ಕೋಟಿಯಷ್ಟು ಈಗಾಗಲೇ ಕೂಡ ಅಂದರೆ ಆರಿಯರ್ಸ್ ವೇತನ ಹಿಂಬಾಕಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಇನ್ನೂ ಉಳಿದಿರುವಂತಹ 821 ಕೋಟಿಯಷ್ಟು ವೇತನ ಹಿಂಬಾಕಿಯನ್ನು ಕೂಡ ಬಿಡುಗಡೆ ಮಾಡಬೇಕಾಗಿದೆ. ಹಾಗಾಗಿ ಸಾರಿಗೆ ನಿಗಮಗಳು ನಿಜವಾಗಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಶಕ್ತಿ ಯೋಜನೆಯ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಈಗಾಗಲೇ ಸಾರಿಗೆ ಇಲಾಖೆಯ ನೌಕರರ ಮುಖಂಡರು ಒಂದಷ್ಟು ಆಕ್ರೋಶ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ಕೆಎಸ್ಆರ್ಟಿಸಿ ಎಂಡಿ ಅವರು. ಸಾಕಷ್ಟು ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಬಾಕಿಯನ್ನು ಉಳಿಸಿಕೊಳ್ಳಲಾಗಿದೆ, ಈ ರೀತಿ ಬಾಕಿ ಉಳಿಸಿಕೊಂಡು ಹೋಗ್ತಾ ಇರುವುದರಿಂದ ಸಾರಿಗೆ ಇಲಾಖೆಯ ನಿಗಮಗಳಲ್ಲಿ ಯಾವ ರೀತಿ ಆರ್ಥಿಕವಾಗಿ ಸಂಕಷ್ಟ ಸಮಸ್ಯೆಗಳು ಎದುರಾಗಿದೆ ಅನ್ನೋದರ ಕುರಿತು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಎಂಡಿ ಶಿವಕುಮಾರ್ ಅವರು ಬರೆದಿರುವಂತಹ ಈ ಪತ್ರಕ್ಕೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಯವರಿಂದ ಯಾವ ರೀತಿ ಪ್ರತ್ಯುತ್ತರ ಬರುತ್ತೆ, ಉಳಿಸಿಕೊಂಡಿರುವಂತಹ ಬಾಕಿಯನ್ನು ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸಾರಿಗೆ ನೌಕರರ ಮುಖಂಡ ಜಗದೀಶ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈ ಸರ್ಕಾರ ಬಂದ ಮೇಲೆ ಕನಿಷ್ಠವಾಗಿ 6,000 7,000 ಕೋಟಿ ಹಣಗಳನ್ನು
ತಮ್ಮ ಖಜಾನೆಯಲ್ಲೇ ಉಳಿಸ್ಕೊಂಡಿರ್ತಕ್ಕಂಥದ್ದು. ಮತ್ತು ಪಿ ಎಫ್ ಅಲ್ಲಿ ಇರ್ತಕ್ಕಂಥ ಖಾತೆ ಹಣವನ್ನು ಸಹ ತೆಗೆದುಕೊಂಡು ಖರ್ಚು ಮಾಡಿರ್ತಕ್ಕಂಥದ್ದು. ಪಿ ಎಫ್ ಅಲ್ಲಿ ಹಾಕಿರ್ತಕ್ಕಂಥವ್ರಿಗೂ ಸಹ ಪಿ ಎಫ್ ಲೋನ್ಗಳು ಸಿಗ್ತಾ ಇಲ್ಲ. ಒಂದು ಕಡೆ ಬಸ್ಗಳು ಸಹ ಸರಿ ಇಲ್ಲ. ಒಂದು ಕಡೆ ಸಾರಿಗೆ ನೌಕರರಿಗೆ ಬರಬೇಕಾದಂಥ ಹಿಂಬಾಕಿಗಳನ್ನೂ ಸಹ ಕೊಡೋದಕ್ಕಾಗ್ತಾ ಇಲ್ಲ. BMTCನಲ್ಲಂತೂ 4 ವರ್ಷ 5 ವರ್ಷ ಅದನ್ನು ಸಹ ಗ್ರ್ಯಾಚ್ಯುಟಿ ಹಣವನ್ನು ಕೊಡೋದಕ್ಕಾಗ್ತಾ ಇಲ್ಲ. ಮತ್ತು 2 ವರ್ಷ 3 ವರ್ಷ ಅದನ್ನು ಎನ್ಕ್ಯಾಶ್ಮೆಂಟನ್ನು ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ಏನು ಲೆಟ್ರ್ ಬರೆದಿದ್ದಾರೆ, ತತ್ಕ್ಷಣದಿಂದ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ಸಾರಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹೊರತು ಇಲ್ಲ ಅಂತಂದರೆ ಸಾರಿಗೆ ಮತ್ತೆ ನೆಲ ಕಚ್ಚತಕ್ಕಂಥ ಸಂದರ್ಭವನ್ನು ಈ ಸರ್ಕಾರವೇ ಸೃಷ್ಟಿ ಮಾಡೋದಕ್ಕೆ ಹೊರಟು ನಿಂತಿದೆ ಅಂತಕ್ಕಂಥ ನಾನು ನೇರವಾಗಿ ಹೇಳ್ತೀನಿ ಸರ್. ಈ ಸರ್ಕಾರ ಬಂದ ಮೇಲೆ